ನಮಸ್ಕಾರ, ನಾನು ಶಿವಕುಮಾರ್. ಸೊ ನಮಗೆ ಇದು ಪಾಲಿನಾಮಿಯಲ್ಸ್ದು ಸೆಕೆಂಡ್ ಕ್ಲಾಸ್ ಪಾಲಿನಾಮಿಯಲ್ಸ್. ಓಕೆ, ಸೊ ಪಾಲಿನಾಮಿಯಲ್ಸ್. ಸೊ ಥಿಯರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾನು ಫಸ್ಟ್ ನಿಮಗೆ ಬೇಸಿಕ್ ಜನರಲ್ ಇಕ್ವೇಶನ್ನ ಯಾವ ತರ ಬರಿಬೇಕು ಅನ್ನೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಕ್ವಲ್ ಟು ಝೀರೋ ಅಂಡ್ ಎ ನಾಟ್ ಈಕ್ವಲ್ ಟು ಝೀರೋ. ಎ ನಾಟ್ ಈಕ್ವಲ್ ಟು ಝೀರೋ ಬಹಳ ಇಂಪಾರ್ಟೆಂಟ್ ಇದೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಇನ್ ಕೇಸ್ ಇಲ್ಲಿ ಝೀರೋ ಆಯ್ತು ಅಂತಂದ್ರೆ ಎನಿಥಿಂಗ್ ಇಂಟು ಝೀರೋ ಇಸ್ ಝೀರೋ. ಸೊ ಇದು ಲೀನಿಯರ್ ಇಕ್ವೇಶನ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಸೊ ನಮ್ ಕಾನ್ಸೆಪ್ಟ್ ಇಲ್ಲಿಗೆ ಫೇಲ್ ಆಯ್ತು. ನೆಕ್ಸ್ಟ್ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಸಮ್ ಆಫ್ ದ ಝೀರೋಸ್. ಸಮ್ ಆಫ್ ದ ಝೀರೋಸ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡಿದ್ವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಝೀರೋ. ಸೊ ಈ ಟೂ ನ ಸ್ಪ್ಲಿಟ್ ಮಾಡಿದಾಗ ನಮ್ಗೆ ಈ ಮಿಡಲ್ ಟರ್ಮ್ ಸ್ಪ್ಲಿಟ್ ಆಗ್ಬೇಕಾ? ಈ ಮಿಡಲ್ ಟರ್ಮ್ ಮೈನಸ್ ಟು ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ಬೇಕಾ? ಇದು ಕಾನ್ಸ್ಟೆಂಟ್ ಮೈನಸ್ ಟು ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ನನಗೆ ಟೂ ಬರಬೇಕು. ಓಕೆ, ಆಮೇಲೆ ಅದನ್ನ ಆಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಪ್ಲಸ್ ಒನ್ ಬರಬೇಕು. ಈ ಸಿಂಬಲ್ ಬಹಳ ಇಂಪಾರ್ಟೆಂಟ್ ಇದೆ. ಸೊ ನನಗೆ ಒಂದು ವಿಷಯ ಗೊತ್ತಿದೆ, ಟೂ ಇಂಟು ಒನ್. ಓಕೆ, ಬಟ್ ನನಗೆ ಮೈನಸ್ ಬರಬೇಕು. ಐದರ್ ಒಂದು ಮೈನಸ್ ಇರಬೇಕು, ಯಾಕಂದ್ರೆ ಥಿಯರಿ ಇದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಆಲ್ಸೋ ಪ್ಲಸ್. ಸೊ ಯಾವುದೋ ಒಂದ್ ನಂಬರ್ ಮೈನಸ್ ಅಲ್ಲಿ ಇರಬೇಕು. ಸೊ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ನಮಗೆ ಮೈನಸ್ ಬರುತ್ತೆ. ಈ ಥಿಯರಿ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಅದಂದ್ರೆ ಇದು ಪ್ಲಸ್ ಚೆಕ್ ಮಾಡ್ಕೊಳ್ಳಿ. ಗ್ರೇಟರ್ ನಂಬರ್ ಸಿಂಬಲ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಟೂ ಮತ್ತೆ ಒನ್ ನಡುವೆ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಗ್ರೇಟರ್ ನಂಬರ್ ಇಲ್ಲಿ ಒನ್ ಬರಬೇಕು. ಸೊ ಇದು ಪ್ಲಸ್ ಟು ಇಂಟು ಮೈನಸ್ ಒನ್. ಪ್ಲಸ್ ಟು ಇಂಟು ಮೈನಸ್ ಒನ್ ಇಸ್ ಮೈನಸ್ ಟು. ರೂಲ್ ಸ್ಯಾಟಿಸ್ಫೈಡ್. ಪ್ಲಸ್ ಒನ್ ಇಲ್ಲಿ ಪ್ಲಸ್ ಟು ಮೈನಸ್ ಒನ್ ಮಾಡಿದಾಗ ಗ್ರೇಟರ್ ನಂಬರ್ ಸಿಂಬಲ್ ತಗೊಳುತ್ತೆ. ಸೊ ಪ್ಲಸ್ ಟು. ಸೊ ನಾ ಈ ಫ್ಯಾಕ್ಟರ್ನ, ಈ ಮಿಡಲ್ ಟರ್ಮ್ ನ ಫ್ಯಾಕ್ಟರ್ ಬ್ರೇಕ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಝೀರೋ. ಎಕ್ಸ್ ಪ್ಲಸ್ ಟು ಒನ್ ಫ್ಯಾಕ್ಟರ್, ಇಲ್ಲಿಂದ ಎಕ್ಸ್ ಕಾಮನ್ ಮಾಡ್ಕೋತೀನಿ, ಎಕ್ಸ್ ಪ್ಲಸ್ ಟು ಮೈನಸ್ ಒನ್ ಕಾಮನ್ ಮಾಡ್ಕೋತೀನಿ, ಎಕ್ಸ್ ಪ್ಲಸ್ ಟು. ಯಾಕಂದ್ರೆ ಈ ಮೈನಸ್ ಇಂಟು ಈ ಪ್ಲಸ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ನಾವು ಏನೇ ಇಲ್ಲಿಂದ ಇದನ್ನ ಸಪರೇಟ್ ಮಾಡ್ಕೊಂಡ್ರು ನಮಗೆ ರಿಟರ್ನ್ ಮಲ್ಟಿಪ್ಲೈ ಮಾಡಿದಾಗ ನಾವು ಇಲ್ಲಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಇಂಟು ಎಕ್ಸ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಇದೆ. ಎಕ್ಸ್ ಇಂಟು ಪ್ಲಸ್ ಟು ಟೂ ಎಕ್ಸ್ ಮೈನಸ್ ಇಂಟು ಎಕ್ಸ್, ಎಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್ ಇಂಟು ಟು ಮೈನಸ್ ಟು. ಓಕೆ, ಸೊ ಎಕ್ಸ್ ಪ್ಲಸ್ ಟು ಎರಡು ಸಲ ಇದೆ, ಒಂದ್ ಸಲ ಬರ್ಕೊಳ್ಳೋಣ ಎಕ್ಸ್ ಮೈನಸ್. ಸೊ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಝೀರೋ, ಯಾಕಂದ್ರೆ ಇದನ್ನೆಲ್ಲಾನು ನಾವು ಝೀರೋ ಜೊತೆ ಈಕ್ವೇಟ್ ಮಾಡ್ತಾ ಇದೀವಿ. ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಝೀರೋ. ಎಕ್ಸ್ ಈಕ್ವಲ್ ಟು ಈ ಪ್ಲಸ್ ಟು ಈ ಕಡೆ ಬಂದಾಗ ಮೈನಸ್ ಟು, ಈ ಮೈನಸ್ ಒನ್ ಈ ಕಡೆ ಬಂದಾಗ ಎಕ್ಸ್ ಪ್ಲಸ್. ಸೊ alpha plus beta, sum of the zeros, just ನೋಡಿ sum of the zeros is equal to minus b by a. ಮೈನಸ್ ಇದೆ, ಮೈನಸ್ ಸಿಂಬಲ್ ಇದೆ. ಸೊ ಆಲ್ಫಾ ಪ್ಲಸ್ ಬೀಟಾ, ಇದು ಆಲ್ಫಾ ಇದು ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇಲ್ಲಿ ಏನಾಗುತ್ತೆ, ಆಲ್ಫಾ ಮೈನಸ್ ಟೂ ಇದೆ, ಬೀಟಾ ಪ್ಲಸ್ ಒನ್. ಓಕೆ, ಸೊ ಇಲ್ಲಿ ಫ್ಯಾಕ್ಟ್ರಿ ಏನಿದೆ, ಮೈನಸ್ ಅಲ್ಲಿ ಪ್ಲಸ್ ಒನ್ ಇದೆ. ಸೊ ಒನ್ ಡೈರೆಕ್ಟ್ಲಿ ಬರ್ಕೋಬೇಕು. ಎ ಅಂತೂ ಒನ್ ಇದೆ. ಸೊ ಮೈನಸ್ ಟೂ ಪ್ಲಸ್ ಒನ್ ಇಸ್ ಮೈನಸ್ ಒನ್. ಇಲ್ಲಿ ಇದು ಮೈನಸ್ ಒನ್. ಸೊ ರೂಲ್ ಸ್ಯಾಟಿಸ್ಫೈ ಆಯ್ತಾ? ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಇ. ಆಲ್ಫಾ ಎಷ್ಟಿದೆ, ಮೈನಸ್ ಟು ಇಂಟು ಒನ್ ಈಕ್ವಲ್ ಟು ಸಿ ವ್ಯಾಲ್ಯೂ ಕೋಎಫಿಷಿಯಂಟ್ ಜೊತೆಗೆ ಸಿಂಬಲ್ ಜೊತೆಗೆ ತಗೋಬೇಕು, ಮೈನಸ್ ಟು ಅಪಾನ್ ಒನ್. ಓಕೆ, ಸೊ ಮೈನಸ್ ಟು ಮೈನಸ್ ಇಂಟು ಪ್ಲಸ್ ಮೈನಸ್ ಟೂ ಇಂಟು ಒನ್ ಟು, ಇದು ಮೈನಸ್ ಟೂ ಅಪಾನ್ ಒನ್ ಟು. ಇಷ್ಟೇ ನಮ್ ಸೇರಿ. ಸೊ ಈ ಜನರಲ್ ಇಕ್ವೇಶನ್ ನಾನು ಇನ್ನೂ ರೆಗ್ಯುಲರ್ ಆಗಿ ಬರಿಬೇಕಂತಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ. ಸೊ ಬಿ alpha plus beta is equal to minus b by a. In case a equal to 1 ಮಾಡ್ಕೊಳ್ಳಿ. ಸೊ alpha plus beta equal to minus b. ಈ ಮೈನಸ್ ನ ಈ ಕಡೆ ಎಂಟೈರ್ ಆಗಿ ಶಿಫ್ಟ್ ಮಾಡ್ತೀನಿ. ಸೊ ಮೈನಸ್ ಆಫ್ alpha plus beta equal to b. ಸೊ alpha into beta equal to c by a. In case a equal to 1, ಈ ನಾವು ನಮ್ಮ ಕೇಸಲ್ಲಿ a equal to 1. ಓಕೆ,
ಸೊ ಆಲ್ಫಾ ಎಷ್ಟಿದೆ ಮೈನಸ್ -2 into 1 equal to C value -2 upon -2 ಇಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ವಿ. ಸೊ A equal to 1 ಅಂದ್ರೆ C is equal to alpha into beta. ಸೊ ಈ ಜನರಲ್ ಇಕ್ವೇಶನ್ ನಾನು ಇನ್ನೂ ರೀಡಿಫೈನ್ ಮಾಡಿ ಬರಿಬೇಕಂತಂದ್ರೆ ax² ಈ b ಬದಲು ಏನ್ ಬರಿಬಹುದು ನಾನು ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ಇದು ಎರಡನ್ನ ನೀವು ನೆನ್ಪಿಟ್ಕೋಬೇಕು. ಈ ಪಾಲಿನಾಮಿಯಲ್ಸ್ ಚಾಪ್ಟರ್ ಎಂಟೈರ್ಲಿ ಇದ್ರ ಮೇಲೆ ಡಿಪೆಂಡ್ ಇದೆ. ಸೊ ಇದ್ರದ್ದು ನೆಕ್ಸ್ಟ್ ವರ್ಷ. ಸೊ ಮೈನಸ್ ಬಿ ಬದಲು ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಬರಿತಾ ಇದೀವಿ, ಯಾಕಂದ್ರೆ ಎಂಟೈರ್ ಮೈನಸ್ ಈ ಕಡೆ ಬರುತ್ತೆ. ಸೊ ಬ್ರಾಕೆಟ್ ಅಲ್ಲಿ ಆಲ್ಫಾ ಪ್ಲಸ್ ಬೀಟಾ. ಸೊ ಡೈರೆಕ್ಟ್ಲಿ ಕ್ವಶನ್ಸ್ ಟ್ರೈ ಮಾಡೋಣ. ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಮಾಡ್ತಾ ಇದ್ದೀನಿ. ಕ್ವಶನ್ ಏನ್ ಹೇಳ್ತಾರೆ ನೋಡಿ, ಫೈಂಡ್ ದ zeros ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂಡ್ ವೆರಿಫೈ ದ ರಿಲೇಷನ್ ಬಿಟ್ವೀನ್ ದ zeros ಅಂಡ್ ಕೋಎಫಿಷಿಯಂಟ್ಸ್. ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧಗಳನ್ನು ತಾಳೆ ನೋಡಿ. ಎಸ್. ಸೊ ಫಸ್ಟ್ ಕ್ವೆಶನ್, ಸೊ ಎರಡು ಸೇಮ್ ಕ್ವಶನ್ ಇದೆ. ಸೊ x² -2x -8 ಈಕ್ವಲ್ ಟು 0. ಓಕೆನಾ? ಸೊ ನನಗೆ ಒಂದು ನಂಬರ್ ಹೇಳಿ, ಮಲ್ಟಿಪ್ಲೈ ಮಾಡಿದಾಗ ನಂಗೆ 8 ಬರಬೇಕು, ಸಬ್ಸ್ಟ್ರಾಕ್ಟ್ ಇಲ್ಲ ಆಡ್ ಮಾಡಿದಾಗ -2 ಬರಬೇಕು. ಸೊ ನಮ್ ವ್ಯಾಲ್ಯೂ ಗೊತ್ತಾಗುತ್ತೆ 4 into 2. ಸೊ ಮೈನಸ್ ಅಲ್ಲಿ ಇದೆ, ನಮಗೆ ಗೊತ್ತು ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಆಲ್ಸೋ ಪ್ಲಸ್. ಸೊ ಯಾವುದೋ ಒಂದು ವ್ಯಾಲ್ಯೂ ನಮಗೆ ಮೈನಸ್ ಅಲ್ಲಿ ಇರಬೇಕು. ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಸೊ ಇಲ್ಲಿ ನಮಗೆ ಸಿಂಬಲ್ ಮೈನಸ್ ಇದೆ, ಗ್ರೇಟರ್ ನಂಬರ್ ಸಿಂಬಲ್. ಇದು ಎರಡರಲ್ಲಿ ಗ್ರೇಟರ್ ನಂಬರ್ ಸಿಂಬಲ್ ಯಾವ್ದಿದೆ 4. ಸೊ -4 into +2 is -8. 4 2s are 8, minus into plus minus. ಸೊ ಇಲ್ಲಿ -4 +2, 4 ಮೈನಸ್ ಅಲ್ಲಿ ಇದೆ. ಸೊ ಎರಡು ಸಬ್ಸ್ಟ್ರಾಕ್ಟ್ ಆಗುತ್ತೆ, ಗ್ರೇಟರ್ ನಂಬರ್ ಸಿಂಬಲ್. ಸೊ -4 + 2 is -2. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿದಾಗ x² -4x plus 2x -8 ಈಕ್ವಲ್ ಟು 0. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ ಆಯ್ತಾ? ಸೊ 2x is equal to -4x plus 2x ಮಾಡ್ಬೋದಾ? ನಮಗೆ -2x ಬರಬೇಕು. ಸೊ ಮೈನಸ್ ಸಬ್ಸ್ಟ್ರಾಕ್ಟ್ ಆಗುತ್ತೆ -2x. ಸೊ ಇದು ಎರಡರಲ್ಲಿ ಕಾಮನ್ ತಗೋಬೇಕು. ಇಲ್ಲಿ x ಇಂಟು ಎಕ್ಸ್, ಇಲ್ಲಿ 4 ಇಂಟು ಎಕ್ಸ್, ಇಲ್ಲಿ ಪ್ಲಸ್ 2 ಇಂಟು ಎಕ್ಸ್, ಹೌದಾ? ಇಲ್ಲಿ 4 ಇಂಟು ಕಾಮನ್ ಏನೇನಿದೆ ಇದರಲ್ಲಿ ಎಕ್ಸ್ ಇದೆ, ಎಕ್ಸ್ ಹೊರಗಡೆ, ಎಕ್ಸ್ -4. ಇಲ್ಲಿ +2 ಇದೆ, ಇಲ್ಲಿ ಒಂದು 2 ಇದೆ. ಸೊ +2ನೇ ಡೈರೆಕ್ಟ್ ಹೊರಗಡೆ ತಗೊಳ್ಳೋಣ, x -4. ಸೊ ಕಾಮನ್ ಇದನ್ನ ಒಂದ್ಸಲ ಬರ್ಕೋತೀವಿ, x -4 ಇಂಟು ಎಕ್ಸ್ ಪ್ಲಸ್ 2. ಸೊ ಈಕ್ವಲ್ ಟು 0. ಎಲ್ಲಾನು ಇಕ್ವೇಟ್ ಮಾಡ್ತಾ ಇದೀವಿ ಝೀರೋದು. x -4 ಈಕ್ವಲ್ ಟು 0, x plus 2 ಈಕ್ವಲ್ ಟು 0. ಕ್ಲಿಯರ್? ಸೊ x ಈ ಕಡೆ ಬಂದಾಗ x is equal to 4, ಇದು x equal to -2. ಇದು ಆಲ್ಫಾ, ಇದು ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ -b/a. ಆಲ್ಫಾ ಎಷ್ಟಿದೆ 4 ಪ್ಲಸ್ ಬೀಟಾ ಎಷ್ಟಿದೆ -2 ಈಕ್ವಲ್ ಟು, ಇಲ್ಲಿ ಬಿ ವ್ಯಾಲ್ಯೂ ಮೈನಸ್ ಆಫ್ -2. ಮೈನಸ್ ಅಂತೂ ನಾವು ಬರಿತೀವಿ, ಪ್ಲಸ್ ಎಕ್ಸ್ಟ್ರಾ ಈ ಮೈನಸ್ ಇದ್ರೆ ಇದ್ರ ಜೊತೆಗೆ ಅಪಾನ್ 1. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 4 -2 ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 2 ಈಕ್ವಲ್ ಟು. ಸೊ ಇದು ಆಲ್ಫಾ ಪ್ಲಸ್ ಬೀಟಾ ಆಯ್ತು. ಸೊ ಇಲ್ಲಿ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಆಲ್ಫಾ ಎಷ್ಟಿದೆ 4 ಇಂಟು -2 ಈಕ್ವಲ್ ಟು ಸಿ ವ್ಯಾಲ್ಯೂ -8. ಇದ್ರದ್ದು ಸಿಂಬಾಲ್ ತಗೋಬೇಕು, ಬಹಳ ಇಂಪಾರ್ಟೆಂಟ್ ಇದೆ. -8 ಈಕ್ವಲ್ ಟು -8. ಇಷ್ಟೇ ನಮ್ಮ ಥಿಯರಿ ಇದೆ. ಸೊ ಇನ್ನೊಮ್ಮೆ ಒಂದ್ಸಲ ರಿವಿಷನ್ಗೆ ಹೇಳ್ತೀನಿ. ax² ಇದು ಜನರಲ್ ಇಕ್ವೇಶನ್.
ಸೊ ಈ ಚಾಪ್ಟರ್ ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್ ಎರಡು ಸೇರಿ ನಿಮ್ಗೆ ಅರೌಂಡ್ 15 ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಫೋರ್ತ್ ಚಾಪ್ಟರ್ ಇದೆ ಕ್ವಾಡ್ರಾಟಿಕ್ ಇಕ್ವೇಶನ್, ಇದ್ರ ಮೇಲೆನೆ ಇದೆ, ಬಹಳ ಸಿಂಪಲ್ ಇದೆ, ಮಾಡ್ಬೋದು. ax² minus alpha plus beta x alpha into beta equal to 0. ಇದು ಎರಡು ನೀವು ಕನ್ಫರ್ಮ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ವರ್ಕ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಈಗ ನಿಮ್ಗೆ ಟಫ್ ಅನ್ನಿಸ್ಬೋದಾದ್ರೆ ನಾನು ಈ ಕ್ವಶನ್ ತಗೋತೀನಿ. ಓಕೆನಾ? ಸೊ t² minus 50, t² minus 50, t² minus 50. ಇದರ ಆನ್ಸರ್ ಇಮಿಡಿಯೇಟ್ಲಿನೇ ಬರುತ್ತೆ, ಏನೂ ವಿಷಯ ಇಲ್ಲ. ಬಟ್ ಟ್ರೈ, ಬೇರೆ ಇನ್ನೊಂದು ಮೆಥಡ್ ಇದೆ, ಜಸ್ಟ್ ನೋಡೋಣ. ಇಲ್ಲಿ ನಮಗೆ ಮಿಡಲ್ ಟರ್ಮ್ ಯಾವುದು ಇಲ್ಲ, ಇಲ್ಲಿ 1 ಮಾತ್ರ ಇದೆ. ಸೊ ನಾವು ಏನ್ ಮಾಡ್ತೀವಿ, t², ಓಕೆನಾ? ಸೊ ಇದನ್ನ ಜಸ್ಟ್ ಆ ಕಡೆ ಸ್ಪ್ಲಿಟ್ ಮಾಡಿದ್ರೆ ಏನು ನಮ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ -15 ಬರಬೇಕು ಮಲ್ಟಿಪ್ಲೈ ಮಾಡಿದಾಗ. ಓಕೆ, ಸೊ ಆಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ 0 ಬರಬೇಕು. ಸೊ -15 ಬರ್ಬೇಕಂತಂದ್ರೆ ಮಲ್ಟಿಪ್ಲೈ ಮಾಡಿದಾಗ ನನಗೆ ಒಂದೇ ಆಪ್ಷನ್ ಇರೋದು √50, √50 ಮೈನಸ್ ಅಲ್ಲಿ ಬರಬೇಕು. ಸೊ 1, ಇದು ಮೈನಸ್, ಪ್ಲಸ್ √15 minus √15 ಇಸ್ 0. ಹೌದಾ? ಸೊ √15 into √15, √15 ಹೋಲ್ ಸ್ಕ್ವೇರ್, ಈ ಸ್ಕ್ವೇರ್ ಈ ಸ್ಕ್ವೇರ್ ರೂಟ್ ನ ತೆಗೆಯುತ್ತೆ. ಸೊ 15 ಉಳಿಯುತ್ತೆ. ಸೊ ನಾನು ಇದನ್ನ ಬರಿಬೇಕಂತಂದ್ರೆ ಪ್ಲಸ್ √15x ಮೈನಸ್ √15x. ಅದ ಇದು ಎರಡು ಮೈನಸ್ ಆಗುತ್ತೆ. ಸೊ ಇದು ಮೈನಸ್ ಈಕ್ವಲ್ ಟು 0. ಸಾರಿ, ಇದು ಟಿ, ಎಕ್ಸ್ ಇಲ್ಲ, ಟಿ ಮಾಡ್ಕೊಳ್ಳಿ. ಅವ್ರು ವೇರಿಯೇಬಲ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕಾಮನ್ ಇದ್ದಿತ್ತು ಟಿ, ಟಿ ಪ್ಲಸ್ √50, ಇಲ್ಲಿ ಮೈನಸ್ √15 ಕಾಮನ್ ಇದೆ. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ರಿಟರ್ನ್ ನಾವು ಹೋದಾಗ ಸೊ ಮೈನಸ್ √15 ಹೊರಗಡೆ ತಗೊಂಡಿದ್ದೀನಿ. ಸೊ ಟಿ ಪ್ಲಸ್ √50, ಕ್ಲಿಯರ್? ಟಿ ಪ್ಲಸ್ √15 ಒಂದ್ಸಲ, ಟಿ ಮೈನಸ್ √50 ಈಕ್ವಲ್ ಟು 0. ಸೊ ನಾನು ನಿಮ್ಗೆ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದಾಗ a² minus b² is equal to a plus b, a minus b. ಇದೇ ಥಿಯರಿನೇ ಇತ್ತು. ಇದು a², ಇದು ಆಕ್ಚುಲಿ ಬರಿಬೇಕಂತಂದ್ರೆ t² minus √15 whole square. So a plus b, a minus b, a plus b, a minus b. So t is equal to minus √15, t is equal to √50. ಸೊ ಆಲ್ಫಾ ಪ್ಲಸ್ ಇದು ಆಲ್ಫಾ, ಇದು ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬರ್ಬೇಕು ನಮ್ಗೆ? -b/, ಬಟ್ ನಮ್ಮ ಕಡೆ ಇಲ್ಲಿ ವ್ಯಾಲ್ಯೂ ಇಲ್ಲ. ಸೊ ಡೈರೆಕ್ಟ್ 0 ಜೊತೆಗೆ minus √15 plus √15 is equal to, ವ್ಯಾಲ್ಯೂನೇ ಇಲ್ಲ, 0/1. minus √15 plus √15 subtract ಆಗಿ 0 is equal to 0. And alpha into beta is equal to c/a. Alpha minus √15 into √15 is equal to -50. -50. So minus into plus is minus 15 square. ಈ ಸ್ಕ್ವೇರ್ ರೂಟ್ ನ ತೆಗೆಯುತ್ತೆ. ಸೊ ಮೈನಸ್ ಕಂಟಿನ್ಯೂ, -15. ಸೊ -15 ಈಕ್ವಲ್ ಟು -50. ಇದೇ ವೆರಿಫಿಕೇಶನ್ ಆಫ್ ಪ್ರೂಫ್ಸ್. ಸೊ 2 ಕ್ವಶನ್ ನಾವು ಇವಾಗ ಮಾಡಿದೀವಿ. 2 ಕ್ವಶನ್ ಇನ್ ರಿಮೈನಿಂಗ್ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮಾಡೋಣ. 1 and 4 ಕಂಪ್ಲೀಟ್ ಆಗಿದೆ. 1 and 4 ರಿಮೈನಿಂಗ್ ಕ್ವಶನ್ಸ್ ನಾವು ಮಾಡೋಣ. ಥ್ಯಾಂಕ್ ಯು.